ಇವತ್ತು ತಮಗೆಲ್ಲರಿಗೂ ಅಭಿನಂದನಾ ಸಲ್ಲಿಸಬೇಕು. ನಮ್ಮ ಹೋರಾಟಕ್ಕೆ ತಾವೆಲ್ಲರೂ ಸಹಕಾರಿಗಳಾಗಿ ನಿಂತಿದ್ದೀರಾ. ತಾವೆಲ್ಲರೂ ತಮಗೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಶ್ರೀನಿವಾಸಪುರದಲ್ಲಿ ನೂತನವಾಗಿ ASR ಪ್ಯಾಲೇಸ್ ಆರಂಭಗೊಂಡಿದೆ. ಇದು ಎಲ್ಲಿದೆ ಅನ್ಕೊಂಡಿದ್ದೀರಾ? ಶ್ರೀನಿವಾಸಪುರದಿಂದ 3 ಕಿಲೋಮೀಟರ್ ದೂರದಲ್ಲಿರುವ ಪುಂಗ್ನೂರು ಕ್ರಾಸ್ ಹತ್ತಿರ ಲೊಕೇಟ್ ಆಗಿದೆ. ಒಂದು ಬಾರಿ ನೀವು ವಿಸಿಟ್ ಮಾಡಿ. ನಮ್ಮಲ್ಲಿ ಬರ್ತ್ಡೇ ಸೆಲೆಬ್ರೇಷನ್, ಆನಿವರ್ಸರಿ ಸೆಲೆಬ್ರೇಷನ್, ಮ್ಯಾರೇಜಸ್, ಮಾಮ್ ಟು ಬಿ, ಆಫೀಸ್ ಮೀಟಿಂಗ್ಸ್, ಪಾರ್ಟಿ ಮೀಟಿಂಗ್ಸ್, ಬ್ರೈಡ್ ಟು ಬಿ, ಫ್ರೀ ವೆಡ್ಡಿಂಗ್, ಪೋಸ್ಟ್ ವೆಡ್ಡಿಂಗ್ ಇವೆಲ್ಲ ಕಡಿಮೆ ಬಜೆಟ್ನಲ್ಲಿ ಮಾಡಿಕೊಡುತ್ತಿದ್ದಾರೆ. ಈ ಕೂಡಲೇ ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಸ್ಗೆ ಸಂಪರ್ಕಿಸಿ. 98053116391414500019. ಮುಖ್ಯವಾಗಿ ಇವತ್ತು ನಾವು ಏನು 25 ದಿನಗಳಿಂದ ನಿರಂತರವಾಗಿ ಮಾವಿನಕಾಯಿಗೆ ಬೆಂಬಲ ಬೆಲೆ ಬೇಕು ಸರ್ಕಾರದಿಂದ ಅಂತೇಳಿ ಒತ್ತಾಯವನ್ನ ಮಾಡುವುದರ ಭಾಗವಾಗಿ ಇವತ್ತು ಹಂತ ಹಂತವಾಗಿ 25 ದಿನಗಳಿಂದ ನಿರಂತರವಾಗಿ ಹೋರಾಟಗಳನ್ನು ಮಾಡ್ತಾ ಬಂದ್ವಿ. 25 ದಿನಗಳ ನಂತರ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 50-50 ಅನುಪಾತದಲ್ಲಿ ಇವತ್ತು 4 ರೂಪಾಯಿಗಳು 1 ಕೆಜಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದೆ. ಅದಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಆದರೆ ನಾವು ಯಾವುದೇ ಒಂದು ಸರ್ಕಾರದಿಂದ ಇಂತಹ ಒಂದು ದುಸ್ಥಿತಿ ಪರಿಸ್ಥಿತಿಯಲ್ಲಿ ಒಂದು ಬೆಂಬಲ ಬೆಲೆಯನ್ನ ಪಡಿಬೇಕಾಗಿ ಅಥವಾ ಯಾವುದೇ ಒಂದು ಅನುದಾನವನ್ನು ಸರ್ಕಾರದಿಂದ ಪಡಿಬೇಕಾದ್ರೆ ನಿರಂತರವಾಗಿ ಹೋರಾಟಗಳನ್ನು ಮಾಡಬೇಕಾಗಿ ಬಂದಿದೆ. ರೈತರು ರೈತಾಪಿ ಜೀವನವನ್ನು ಬಿಟ್ಟು ಹೋರಾಟಗಳ ಮುಖಾಂತರನೇ ಪಡಿಬೇಕಾದ್ರೆ ತುಂಬಾ ಕಷ್ಟಕರವಾಗುತ್ತೆ. ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ನಾವು ಏನು ಮತ ಹಾಕಿ ಜನಪ್ರತಿನಿಧಿಗಳನ್ನ ಗೆಲ್ಲಿಸಿದೀವಿ, ಅವರು ಸರ್ಕಾರದ ವಿಧಾನಸೌಧದಲ್ಲಿ ಧ್ವನಿ ಎತ್ತಬೇಕು. ಆ ಭಾಗದ ಯಾವ್ಯಾವ ಭಾಗದಲ್ಲಿ ಏನೇನು ತೊಂದರೆಗಳಾಗ್ತಾ ಇದೆ, ಯಾವ್ಯಾವ ಬೆಳೆ ಬೆಳೀತಾ ಇದ್ದಾರೆ, ಯಾವ್ದಕ್ಕೆ ಬೆಲೆ ಇಲ್ಲ, ರೈತರು ಏನ್ ಸಂಕಷ್ಟದಲ್ಲಿದ್ದಾರೆ, ರೈತರು ಏನ್ ಕಷ್ಟದಲ್ಲಿದ್ದಾರೆ, ಅವರ ಕಷ್ಟಗಳನ್ನ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಜನಪ್ರತಿನಿಧಿಗಳು ಮಾಡಬೇಕಾದಂತಹ ಕೆಲಸ. ಇವತ್ತು ರೈತರು ಬೀದಿಗೆ ಬಂದು ಹೋರಾಟ ಮಾಡಿ ಈ ಒಂದು ಬೆಂಬಲ ಬೆಲೆಯನ್ನು ಪಡೆಯಬೇಕಾಗಿರೋದಕ್ಕೆ ವಿಷಾದವನ್ನು ಸಹ ವ್ಯಕ್ತಪಡಿಸ್ತಾ ಇದ್ದೀವಿ. ಈ ಜಿಲ್ಲೆಯ ಯಾವುದೇ ಜನಪ್ರತಿನಿಧಿಗಳು ಸರ್ಕಾರದ ಬಳಿ ಹೋಗಿ ನಮ್ಮ ರೈತರಿಗೆ ಈ ರೀತಿ ಸಮಸ್ಯೆ ಆಗಿದೆ ಅಂತ ಕೇಳಿದ್ದಿದ್ರೆ ಇನ್ನೊಂದು ಹಂತದಲ್ಲಿರ್ತಾ ಇತ್ತು. ಇವತ್ತು 25 ದಿನಗಳ ಹೋರಾಟ ಅವಶ್ಯಕತೆ ಇರಲಿಲ್ಲ. ಜನಪ್ರತಿನಿಧಿಗಳು ಮನಸ್ಸು ಮಾಡಿದ್ದರೆ ಕೇವಲ 5 ದಿನ ಅಥವಾ 10 ದಿನಗಳಲ್ಲೇ ಬೆಂಬಲ ಬೆಲೆಯನ್ನ ಸರ್ಕಾರದಿಂದ ಕೊಡಿಸಬಹುದಾಗಿತ್ತು. ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ರೈತಾಪಿ ಜೀವನ ಬಿಟ್ಟು ಹೋರಾಟ ಮಾಡದೆ ನಾವು ಒಂದಷ್ಟು ಖುಷಿಯಾಗಿ ಏನೋ ಒಂದಷ್ಟು ಬಂದಿದ್ದು. ಇವತ್ತು ಏನು ನೀವು ಕೊಟ್ಟಿರ್ತಕ್ಕಂಥ ಬೆಂಬಲ ಬೆಲೆ ಮೂಗಿಗೆ ತುಪ್ಪ ಸವರದಂತೆ ಏನು 4,000 ರೂಪಾಯಿಗಳನ್ನು ಕೊಟ್ಟಿದ್ದೀರಾ? ಏನು ಸಮಾಲೋಚನೆ ಮಾಡಿದ್ದೀರಾ ಸರ್ಕಾರದ ಜೊತೆ? ಅಥವಾ ಸರ್ಕಾರದಲ್ಲಿ ಅಧಿಕಾರಿಗಳು ಮತ್ತೆ ಮಂತ್ರಿವರ್ಗದವರು, CM ಮುಖ್ಯಮಂತ್ರಿಗಳಿರ್ಬೋದು, ಯಾವ ರೀತಿ ನೀವು ಯಾವ ಅನಾಲಿಸಿಸ್ ಮೇಲೆ ಇವತ್ತು ನಮಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದೀರಾ? 1 ಟನ್ ಮಾವಿನಕಾಯಿಯನ್ನ ಬೆಳೆಯಬೇಕಾದ್ರೆ ನಾವು ಕನಿಷ್ಠ ಪಕ್ಷ 10 ರಿಂದ 12 ರೂಪಾಯಿಗಳ ಖರ್ಚು ಬರುತ್ತೆ. ಆದ್ರೆ ಇವತ್ತು ಬರೀ 3 ರೂಪಾಯಿಗೆ ನಮ್ಮ ಮಾರ್ಕೆಟ್ ನಲ್ಲಿ ಬಿಕ್ರಿ ಆಗ್ತಾ ಇದೆ. ಆ 3 ರೂಪಾಯಿ ನಾವು ಕಾಯಿನ ಕಿತ್ಕೊಂಡು ಬಂದು ಟ್ರ್ಯಾಕ್ಟರ್ ಬಾಡಿಗೆ ಕೂಲಿ ಆಳುಗಳಿಗೆ 2 ರೂಪಾಯಿ ಖರ್ಚು ಹೋಗುತ್ತೆ. ನಮಗೆ 1 ರೂಪಾಯಿ ಸಿಗ್ತಾ ಇದೆ. ಆ 1 ರೂಪಾಯಿ ಜೊತೆಗೆ ತಾವು 4 ರೂಪಾಯಿ ಕೊಡ್ತಾ ಇದ್ದೀರಾ, ಅಲ್ಲಿಗೆ 5 ರೂಪಾಯಿ ಆಯ್ತು. ಆದ್ರೆ ಇನ್ನೂ 7-8 ರೂಪಾಯಿ ನಮ್ಮ ಕೈಯಿಂದ ಖರ್ಚು ಮಾಡಿದೀವಿ. ಅದು ಎಲ್ಲಿಂದ ನಾವು ಭರಿಸಬೇಕು? ಇವತ್ತು ನಾವು ಈ ಸಂಕಷ್ಟಕ್ಕೆ, ಈ ಒಂದು ದುಸ್ಥಿತಿಗೆ ನಮ್ಮನ್ನು ದೂಡಿರೋದು ಸರ್ಕಾರವೇ. ಇಲ್ಲಿವರೆಗೂ ನಮ್ಮನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ಸರ್ಕಾರಗಳೇ ಇವತ್ತು ನಮಗೆ ಈ ಸ್ಥಿತಿ ಬರಲಿಕ್ಕೆ ಕಾರಣ. ಅದನ್ನ ಅರಿತುಕೊಳ್ಬೇಕಾಗಿತ್ತು. ಇವತ್ತು ಸುಮಾರು ನೀವು ರಾಜ್ಯದಲ್ಲಿ ಇವತ್ತು ಇತ್ತೀಚೆಗೆ ನಡೆದಂತಹ ಒಂದು ಬೆಳವಣಿಗೆಯಲ್ಲಿ RCB ಒಂದು ಕ್ರಿಕೆಟ್ ಮ್ಯಾಚ್ ಎಲ್ಲೋ ಒಂದು ಗೆದ್ದಂತ ಒಂದು ಸಂಭ್ರಮಾಚರಣೆ ಬೆಂಗಳೂರಿನಲ್ಲಿ ಮಾಡಿಸ್ತೀರಾ? ಅದಕ್ಕೆ ಸುಮಾರಷ್ಟು ಕೋಟಿಗಳು ಹಣಕಾಸನ್ನ ಬಿಡುಗಡೆ ಮಾಡ್ತೀರಾ? ಅಲ್ಲಿ ಸುಮಾರು 11 ಜನ ಕಾಲ್ತುಳಿತದಲ್ಲಿ ಮರಣ ಹೊಂದ್ತಾರೆ. ಅವರಿಗೆ 1,25,00,000 ಸಹಾಯಧನ ಕೊಡ್ತೀರಾ? ಸುಮಾರು 12-13 ಕೋಟಿ ಅಥವಾ 15 ಕೋಟಿ ರೂಪಾಯಿ ನೀವು ಏನು ವ್ಯಯ ಮಾಡಿದ್ರಿ ಒಂದೇ ದಿನದಲ್ಲಿ.
ಇವತ್ತು ಕನಿಷ್ಠ ಪಕ್ಷ ಆ 15 ಕೋಟಿಗಳು ಕೂಡ ನಮ್ಮ ಮಾವಿಗೆ ಬೆಲೆ ಕಡಿಮೆ ಆದ ತಕ್ಷಣ ಕೊಟ್ಟಿದ್ದಿದ್ರೆ ಇವತ್ತು ಸಾವಿರಾರು ಜನ ರೈತರನ್ನ ತಾವು ಒಂದು ಒಳ್ಳೆ ಮಟ್ಟದಲ್ಲಿ ಜೀವನ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೋದಾಗಿತ್ತು. ಇದನ್ನ ಸರ್ಕಾರಗಳು ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಆದ್ರಿಂದ ಇವತ್ತು ಬೆಂಬಲ ಬೆಲೆ ಕೊಟ್ಟಿರೋದಕ್ಕೆ ಸ್ವಾಗತ ಹಾಗೂ ತಮಗೆ ಅಭಿನಂದನೆಗಳು ಸಲ್ಲಿಸುವುದರ ಜೊತೆಗೆ ಅದನ್ನ ಕೂಡಲೇ ಪರಿಶೀಲನೆ ಮಾಡಿ ಅದನ್ನ ಇನ್ನೊಂದು ರೀತಿ ಸಮಾಲೋಚನೆ ಮಾಡಿ ಅದರ ಸಾಲದು ಕನಿಷ್ಠ ಪಕ್ಷ 10,000 ರೂಪಾಯಿಗಳ ಬೆಂಬಲ ಬೆಲೆಯನ್ನು ಕೊಡಬೇಕು. 5 ಹೆಕ್ಟೇರ್ಗೆ ಇವತ್ತು ಏನು ತಾವೆಲ್ಲ 2 ಹೆಕ್ಟೇರ್ಗೆ ನಿಗದಿಗೊಳಿಸಿದ್ದೀರಾ, ಮಾವಿನಕಾಯಿ ಬೆಂಬಲ ಬೆಲೆ 2 ಹೆಕ್ಟೇರು ಮತ್ತೆ 10 ಟನ್ಗೆ ನಿಗದಿಗೊಳಿಸಿದ್ದೀರಾ. ಕನಿಷ್ಠ ಪಕ್ಷ 5 ಹೆಕ್ಟೇರ್ಗೆ ಘೋಷಣೆ ಮಾಡಬೇಕು. 25 ಟನ್ಗೆ ಘೋಷಣೆ ಮಾಡಿದ್ರೆ ರೈತನಿಗೆ 1 ಲಕ್ಷ ರೂಪಾಯಿ ಬರುತ್ತೆ. ಸಣ್ಣ ರೈತರಿಂದ ದೊಡ್ಡ ರೈತರವರೆಗೂ ನೀವು ನಿಗದಿಯನ್ನ ಒಂದು 5 ಹೆಕ್ಟೇರ್ಗೆ ಮತ್ತು 25 ಟನ್ಗೆ ನಿಗದಿ ಮಾಡಿದ್ರೆ ಒಂದಷ್ಟು ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಒತ್ತಾಯ ಇದೆ. ದಯವಿಟ್ಟು ಕೂಡಲೇ ಸರ್ಕಾರ ಪರಿಶೀಲನೆ ಮಾಡಬೇಕು. ಕೂಡಲೇ ಪರಿಶೀಲನೆ ಮಾಡಿ ಇನ್ನೊಂದು ವಾರದೊಳಗೆ ಕನಿಷ್ಠ ಇವತ್ತಿಂದ ಏನ್ ನಾವು ಕಾಯಿಗಳು ಹಾಕ್ತಾ ಇದ್ದೀವಿ ನಿನ್ನೆಯಿಂದ ಆ ಕಾಯಿಗಳಿಗೂ ಸೇರಿಸಿ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಮಾವಿನಕಾಯಿಗಳು ಎಲ್ಲ ರೈತರಿಗೂ ಅನ್ವಯ ಆಗುವಂತೆ ನಾವು ಬೆಂಬಲ ಬೆಲೆಯನ್ನ ಇನ್ನೊಂದ್ಸರಿ ಮರುಪರಿಶೀಲನೆ ಮಾಡಿ ಘೋಷಣೆ ಮಾಡಬೇಕು ಅಂತೇಳಿ ನಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ.